ಹಾಯ್ ಗೆಳೆಯರಿ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾ ಹೊಂಟೇನು ಮತ್ತೊಂದು ಸ್ಥಳಕ್ಕೆ. ಆ ಸ್ಥಳ ಎಲ್ಲೈತಂದ್ರೆ ಗೋಕಾಕ್ ತಾಲೂಕಿನಾಗ ಐತಿ. ಬಟ್ ತುಂಬ ಸುಂದರವಾದ ಜಾಗ. ಹೆಂಗೈತಂದ್ರೆ ಮಸ್ತ್ ಐತಿ. ಆಲ್ರೆಡಿ ನೀವೆಲ್ಲರೂ ನೋಡಿರಿ, ಬಟ್ ನಾ ಇನ್ನೊಂದು ಸಾರಿ ತೋರಿಸ್ತೇನೋ, ನೋಡ್ಕೊಂಡು ಬರೋಣ ಬನ್ನಿ. ಮತ್ತು ಯಾರ್ಯಾರು ವಿಡಿಯೋ ನೋಡ್ತಿರ್ತಿರಲ್ಲ, ಪೂರ ಮುಗಿಯೋ ಮಟ್ಟ ನೋಡ್ರಿ ಪ್ಲೀಸ್, ನನಗೂ ಹೆಲ್ಪ್ ಆಗ್ತದೆ. ಅದ್ರ ಸಲುವಾಗಿ ಎಲ್ಲರೂ ಪೂರ ವಿಡಿಯೋ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಾವಿವಾಗ ಗೋಕಾಕ್ ಬಂದ್ವಿ. ಗೋಕಾಕ್ದಿಂದ ಆ ಜಾಗಕ್ಕೆ ಹೊಂಟೆವು. ಆ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸುಂದರವಾದ ನದಿ ನಮಗೆ ಸಿಗುತ್ತೆ ನಡು. ಯಾವ ನದಿ ಅಂತಂದ್ರೆ ಮಾರ್ಕಂಡೇಯ ನದಿ. ಆ ಮಾರ್ಕಂಡೇಯ ನದಿಯಲ್ಲಿ ಇವಾಗ ಸದ್ಯಕ್ಕೆ ಬೇಸಿಗೆ ಕಾಲ ಇರೋದ್ರಿಂದ ಎಲ್ಲರೂ ಸ್ನಾನಕ್ಕೆ ಭಾಳ ಜನ ಬರ್ತಾರೆ. ಅಲ್ಲಿ ಈಜುಕೊಳನೂ ಐತಿ. ಎಲ್ಲರೂ ಬಂದು ಮದ್ದಿನ ಬಿಸಿಲಾಗಿ ಸ್ನಾನ ಮಾಡೋದು, ಆಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಬಂದು ಸ್ನಾನ ಮಾಡೋದು. ತುಂಬ ಜನ ಬರ್ತಾರೆ. ಗೋಕಾಕ್ದವ್ರು ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಬರ್ತಾರೆ ಜಳಕ ಮಾಡೋಕ್ಕೆ. ತುಂಬ ಸ್ವಚ್ಛಂದವಾದ ನದಿ ಇದು, ಮಾರ್ಕಂಡೇಯ ನದಿ. ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ನಟ್ ನಡುವ ನೀರಾಗ ಶಿವಲಿಂಗ ಐತಿ. ದೊಡ್ಡ ಕಲ್ಲು ಬಂಡೆ ನಟ್ ನಡುವ ಶಿವಲಿಂಗ ಐತಿ. ನೋಡ್ರಿ, ನೀವು ನಾ ತೋರಿಸ್ತೇನೆ ಇವಾಗ, ನೋಡ್ರಿ. ತುಂಬ ಸುಂದರವಾಗಿ ಕೆತ್ತಿದ್ದಾರೆ. ಅಲ್ಲಿ ಡೈಲಿ ಪೂಜೆನೂ ಮಾಡ್ತಾರೆ. ಈ ಶಿವಲಿಂಗ ನೋಡ್ಕೊಂಡು ಹಂಗೆ ಮುಂದೆ ಹೋದ್ವಿ ನಾವು. ಹೋಗುತ್ತಾ ಸ್ವಲ್ಪ ರೋಡ್ ಬೇರೆ ಸರಿ ಇರಾಕಿಲ್ಲ, ಸಾವಕಾಶ ಹೋದ್ವಿ. ನಮಗೆ ಒಂದು ದ್ವಾರ ಬಾಗಿಲ ಸಿಕ್ತು. ಅದ ನಮ್ಮ ಯೋಗಿಕೊಳ್ಳದ ಮಲ್ಲಯ್ಯಜ್ಜನ ಗುಡ್ಡದ ದ್ವಾರ ಬಾಗಿಲ. ಅದನ್ನ ದಾಟಿ ಹಂಗೆ ನಾವು ಮುಂದೆ ಹೋದ್ವಿ. ಬಂತು ನೋಡ್ರಿ ನಮ್ಮ ಮಲ್ಲಯ್ಯಜ್ಜನ ಗುಡಿದ ಎಂಟ್ರನ್ಸ್. ಇನ್ನು ನಾವು ಮೆಟ್ಲ ಹತ್ತಬೇಕನ್ನು ಸ್ಟಾರ್ಟ್ ಮಾಡ್ಬೇಕು ಅನ್ಗುಡ್ದ ಬಿಡ್ತೀರಿ ನಮ್ಮದು ವಾನರ ಸೈನ್ಯ. ಫುಲ್ ಎಲ್ಲ ಗಂಟು ಬಿದ್ದು ಬಿಸ್ಕಿಟ್ ಅಂತೂ ತಿನ್ನಕ್ಕೆ ಓದಿದ್ನಿ. ಅವ ಎಲ್ಲ ಬಿಸ್ಕಿಟ್ ನಮ್ಮ ಮಂಗಗಳಿಗೆ ಹಾಕಿದು. ನೋಡ್ರಿ ಆಪತಿ ಕಾಡ್ತಾವು. ಇಲ್ಲಿ ಬರ್ಬೇಕಂದ್ರೆ ನೀವು ಏನಾದರೂ ತಿನ್ನಕ್ಕೆ ತೊಗೊಂಬಂದ್ರೆ ಭಾಳ ಚಲೋ. ಪಾಪ ಅವಕ್ಕೆ ಎಲ್ಲರೂ ತೊಗೊಂಬರ್ರಿ, ಹಾಕ್ರಿ. ನಾವು ಸ್ವಲ್ಪ ಅದ್ರ ಜೊತೆ ಅವಕ್ಕೆ ಆಹಾರ ಎಲ್ಲ ತಿನ್ನಿಸಿದೆವು. ಹಂಗೆ ಸ್ವಲ್ಪ ಮುಂದೆ ಮತ್ತೆ ಮೇಲೆ ಹತ್ಕೋತ ಹೊಂಟೆವು. ಸ್ಟೆಪ್ಸ್ ಅಂತೂ ಭಾಳ ಅದಾವ, ಸಾವಕಾಶ ಏರಿ ಹೋಗಬೇಕು. ಯಾರ್ಯಾರು ಈ ವಿಡಿಯೋ ನೋಡ್ತಿರ್ತಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಅದೊಂದೇ ಕೇಳ್ಕೊತೇನೆ ನಾನು ನಿಮ್ಮ ಕಡೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ.
ಹಂಗೆ ಮ್ಯಾಲೆ ಏರ್ಕೋತ ಹೋದು ಬಂತು ನೋಡ್ರಿ ನಮ್ಮ ಮಲ್ಲಯ್ಯ ಅಜ್ಜನ ಗುಡಿ. ನೋಡ್ರಿ ಹೊಸದ ಇವಾಗ ಇದನ್ನು ಕಟ್ಟಿದರು, ಮಸ್ತ್ ಕಟ್ಟಿದರು. ಹಂಗೆ ಅದನ್ನು ದಾಟಿ ಒಳಗೆ ಹೋದ್ವಿ. ಮತ್ತೇನು ದರ್ಶನ ಆಯಿತು ದೇವಸ್ಥಾನದ. ನಾವು ಹೋಗೋದ್ರೊಳಗೆ ಭಾಳ ಜನ ಬಂದಿದ್ರಲ್ಲಿ. ಏನೋ ಫಂಕ್ಷನ್ನು ನಡೆದಿತ್ತು ಸಣ್ಣ ಹುಡುಗರ್ದ. Dim dum da na da dim da na na dim dum da na da dim da na dim dum da na dim dum da na da dim da na o da ni da na di da na na o da ni da na di da na na da di na da dim dum da na da dim da na dim dum da na da dim da na dim dum da na. ಹಂಗೆ ದರ್ಶನ ತೊಗೊಂಡು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡಿದ್ವಿ. ಸ್ವಲ್ಪ ವಾತಾವರಣ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಫುಲ್ ಹಸಿರು ಐತಿ ಎಲ್ಲ ಕಡೆ, ಭಾಳ ಹೈಟ್ ಐತಿ ಮ್ಯಾಲೆ ದೇವಸ್ಥಾನ. ನೋಡೋಕೆ ಚಂದ ಅನಿಸ್ತೈತಿ. ಕೆಳಗೆ ನೋಡ್ರೆ ಕಣ್ ಚಕ್ಕರ್ ಬರಬೇಕು ಆ ಥರ ಐತಿ, ಭಾಳ ಮಸ್ತ್ ಐತಿ. ಅಲ್ಲಿಂದ ವಾಪಸ್ ಹಂಗೆ ನೋಡ್ಕೊಂಡು ಮತ್ತೆ ಗುಡಿ ಕಡೆ ಬಂದು, ಗುಡಿ ಕಡೆ ಬರ್ಗುಡ್ದಂದ್ರೆ ಅಲ್ಲಿ ಏನು ದೇವಸ್ಥಾನದಾಗ ಫಂಕ್ಷನ್ ಮಾಡತ್ತಿದ್ರಲ್ಲ ಸಣ್ಣ ಹುಡುಗರ್ದ, ಅವರು ಊಟಕ್ಕೆ ಕರೆಯಾಕತ್ತರು ನಮ್ಗೆ. ಒಟ್ಟ ಬೇಡ ಅಂದರೂ ಕೇಳಿಲ್ಲ, ಇಲ್ಲ ನೀವು ಮಾಡಲೇಬೇಕಂತ ಅನ್ನಕತ್ರು. ಮತ್ತು ಹಂಗೆ ಪ್ರಸಾದ ತಗೋರಕ್ಕೆ ಕೂತ್ವಿ. ಸ್ಟಾರ್ಟ್ ಮಾಡ್ರು ನೀಡಾಕ. ನಿಲ್ರಿ, ನಾವು ಸ್ವಲ್ಪ ಊಟ ಮಾಡಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೇನೋ. ಸ್ವಲ್ಪ ಅಲ್ಲಿ ಮಟ್ಟ ಈ ವಿಡಿಯೋ ನೋಡ್ರಿ ಊಟ ಮಾಡೋದ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೇನೆ.
ನಾವು ಕಮ್ಮಂಗೆ ತಿಂದು ಫುಲ್ಲ ಹೊಟ್ಟೆ ತುಂಬ ತಿಂದ ಊಟಂತೂ ಫುಲ್ ಗಚ್ಚಾತ್ ಮಾರಾಯ. ಇನ್ನು ಮತ್ತೊಂದು ಸಾರಿ ದೇವ್ರಿಗೆ ನಮಸ್ಕಾರ ಮಾಡಿದ್ವು. ಹಗರ್ಕ ಸಾವಕಾಶ ಮೆಟ್ಲ ಇಳ್ಕೋತ ಕೆಳಗೆ ಹೊಂಟವು. ಅಲ್ಲಿಂದ ಮತ್ತೆ ನಮ್ದು ಮತ್ತೊಂದು ಕಡೆ ಬೇರೆ ಕಡೆ ಪ್ಲೇಸ್ ಇತ್ತು ಹೋಗೋದ. ಅಲ್ಲಿ ಹೋಗೋ ಸಲುವಾಗಿ ಬಡ ಬಡ ಹೋದ್ವಿ. ಹಂಗೆ ಮುಂದೆ ನೋಡ್ರಿ, I got nightmares in my head, I fear that the thoughts build up until I can't hear, that my mind fills up into a creature, and it haunts me somewhere much deeper. Anxiety, filling up every space, no privacy, and silently, it can build and build until you finally see, whoa, it's taking over, damn no closure, moving closer. No exposure, I just wanna be a loner. Some can't stay sober, looking over all their shoulders, like moving boulders just to get out of the home. It sucks, I've had enough, I don't wanna feel the stuck under the rug, all my problems that I shove. I got nightmares in my head, I fear that the thoughts build up until I can't hear, that my mind fills up into a creature, and it haunts me somewhere